ರಕ್ಷಣೆಗೋಸ್ಕರ ಎಂಎಸ್ಪಿ ಕಾನೂನು ಜಾರಿಗೆ ಆಗ್ರಹಿಸಲಾಗ್ತಾ ಇದ್ದು ಬೇಡಿಕೆ ಈಡೇರೋ ತನಕ ಧರಣಿ ಸತ್ಯಾಗ್ರಹಕ್ಕೆ ರೈತರು ನಿರ್ಧಾರವನ್ನು ಮಾಡಿದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ರೈತ ಸಂಘಟನೆಗಳು ತೀವ್ರವಾದಂತಹ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಿರೋದು. ಎಂಎಸ್ಪಿ ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಇದೆಲ್ಲ ಫಿಕ್ಸ್ ಮಾಡಿ ರಾಜ್ಯ ಕೇಂದ್ರ ಸರ್ಕಾರ ಇಬ್ಬರ ಜಂಟಿ ಇದರಲ್ಲಿ ನಮಗೆ ರೈತರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ದರ ಫಿಕ್ಸ್ ಮಾಡಿ ಅಂತ ಹೇಳಿ ಹೋರಾಟ ನಿರತರು ಆಗ್ರಹಿಸ್ತಾ ಇದ್ದಾರೆ. ಅಹೋರಾತ್ರಿ ಚಳುವಳಿ ತರ ಇದನ್ನ ನಡೆಸಲಾಗ್ತಾ ಇದೆ. ಎಂಟು ಹತ್ತು ತಿಂಗಳಿಂದ ಮಳೆ ಆದ ನಂತರ ಯಾವುದೇ ಅಂತ ನಾವು ಸತತವಾಗಿ ಅಕ್ಟೋಬರ್ 2ರಿಂದ ಮುಗುರದಲ್ಲಿ 12 ದಿವಸ ಸತತ ಹೋರಾಟ ಮಾಡಿ ಮುಗುರಿಗೆ ಬಂದ್ ಮಾಡಿದೆ. ಆದರೆ ಸರ್ಕಾರ ಮಾತ್ರ ನಂತರ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರ. ಪರಿಹಾರ ಕೇವಲ ಒಬ್ಬ ರೈತರಿಗೆ 2,000-3,000 ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿದು ನಂತರ ಏನಂತಾರೆ 2 ಹೆಕ್ಟರ್ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಕೂಡಿ ಉದ್ಯಮ ಹೇಳಿದ್ರು ಯಾವಾಗ ಅವರು ಯಾರು